ಹಾಯ್ ಫ್ರೆಂಡ್ಸ್, ನವೀಕೃತ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ಕೊಡುತ್ತಿರುವ ಇನ್ಫಾರ್ಮೇಷನ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅಂದರೆ ಲೈಕ್ ಮಾಡಿ. ಇದು ಯಾವುದೇ ರೀತಿ ಯೂಟ್ಯೂಬಲ್ಲಿ ಆದಾಯ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ರೈತರಿಂದ ಒಂದು ಮಾಹಿತಿಗಳು ಮತ್ತು ರೈತರ ಅನುಭವಕ್ಕಾಗಿ ಈ ಯೂಟ್ಯೂಬ್ ಚಾನಲ್ ಇರೋದು. ಓಕೆ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮಲ್ಲಿ ಇದು ರಾಕ್ಷಸ ಬಳ್ಳಿ ಅಂತ ಹೇಳ್ಬೋದು ನಾನು. ಏಕೆಂದರೆ ಇದು ಒಂದು 40-45 ಅಡಿ ಫೀಟ್ ಇದೆ ಇದು ಅಡಿಕೆ. ಇದರಲ್ಲಿ ನೋಡಿ, ಮ್ಯಾಕ್ಸಿಮಮ್ ಅದು ಗೊನೆ ಬಿಟ್ಟಿರೋದು ಕಾಣದೇ ಇರೋ ರೀತಿಯಲ್ಲಿ ಮುಚ್ಕೊಂಡಿದೆ. ಇದು ನಮ್ಮ ತೋಟದಲ್ಲಿ ಆದಷ್ಟು ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇದು ಒಂದು ಬಳ್ಳಿಯಲ್ಲ ಇರೋದು, ಒಂದು ಅಡಿಕೆ ಮರದಲ್ಲ ಇರೋದು. ಈ ರೀತಿ ತುಂಬ ಅಡಿಕೆ ಮರಗಳಲ್ಲಿ ಸುಮಾರು ನಾನು 30-35 ವರ್ಷದ ಅಡಿಕೆ ಗಿಡದಲ್ಲೂ ಸುಮಾರು ಒಂದು 40 ಅಡಿ ಹಬ್ಬಿರುವಂತಹ ಉದಾಹರಣೆಗಳು ಇವೆ. ಇದನ್ನು ತೋಟದಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ನಮ್ಮಲ್ಲಿ ಕಾಫಿಯಲ್ಲಿ, ಕೋಕೋದಲ್ಲಿ, ಇಲ್ಲ ಯಾವುದೇ ಹಣ್ಣಿನ ಗಿಡದಲ್ಲಿ ಏನಾದ್ರೂ ಇದು ಹಬ್ಬಿಟ್ರೆ, ಈ ಪಪ್ಪಾಯ ಗಿಡದಲ್ಲೆಲ್ಲ ಹಬ್ಬಿಟ್ರೆ ಪಪ್ಪಾಯ ಗಿಡನೇ ಮುರಿದಾಕ್ಬಿಡುತ್ತೆ. ಕಾಫಿ ಗಿಡಗಳಂತೂ ಬದುಕೋದಕ್ಕೆ ಕೊಡೋದಿಲ್ಲ. ನಮ್ಮಲ್ಲಿ ಸುಮಾರು ಕೋಕೋ ಗಿಡದಲ್ಲೆಲ್ಲ ಈ ರೀತಿ ಹಬ್ಬಿದೆ. ನಾನು ಈಗ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಇರೋ ಗಿಡಗಳ್ನ ಆದಷ್ಟು ಕಂಟ್ರೋಲ್ ಮಾಡಿ. ಇದು ನಮ್ಮ ತೋಟಕ್ಕೆ ಸ್ವಲ್ಪ ಶತ್ರು ಅಂತಲೇ ಹೇಳ್ಬೋದು. ದೊಡ್ಡ ಮರ ಆಧಾರಿತ ಕೃಷಿಯಲ್ಲೂ ಇದು ಫುಲ್ಲು ಮರದ ಮೇಲೆಲ್ಲ ಮರಗಳಿಗೆ ಒಂದು ಗಾಳಿ ಬೆಳಕು, ಬಿಸಿಲು ಸಿಗದೇ ಇರೋ ರೀತಿಯಲ್ಲಿ ಹಬ್ಕೊಬಿಡುತ್ತೆ. ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡಿ. ಯಾವುದೇ ಕಾರಣಕ್ಕೂ ಇದು ಬೀಜ ಆಗೋಕ್ಕೆ ಬಿಡಬೇಡಿ. ಈಗೆಲ್ಲ ಹೂವಾಗಿದೆ. ನಾನೀಗ ಇದನ್ನು ಬುಡದಿಂದ ಬಿಡಿಸಿ ಕಟ್ ಮಾಡಬೇಕು. ಓಕೆ, ನಾನು ಕೊಟ್ಟಂಥ ಒಂದು ಚಿಕ್ಕ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ.